ಇದೆಲ್ಲ ನೋಡಲಿಕ್ಕೋಸ್ಕರನೇ ಹೈಕಮಾಂಡು, ರಾಜ್ಯದ ಹೈಕಮಾಂಡು, ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಇದ್ದಾರೆ. ಅವರು ಅಲ್ಲ, ಈ ರೀತಿ ಪದೇ ಪದೇ ಹೇಳಿಕೆ ನನಗೆ ನಮ್ಮ ಪಕ್ಷ ಕೊಟ್ಟಿರೋ ಜವಾಬ್ದಾರಿ ಕೃಷಿ ಇಲಾಖೆ, ಮಂಡ್ಯ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ನೋಡ್ಕೊಳಕ್ಕೆ ಹೇಳೋರೆ, ಅದನ್ನು ನೋಡ್ಕೊತೀನಿ. ಮಂಡ್ಯದಲ್ಲಿ ಜಿಲ್ಲೆನ ಸಮಸ್ಯೆಗಳು ಆಗು ಹೋಗುಗಳ ಬಗ್ಗೆ ಗಮನ ಹರಿಸೋಕೆ ಹೇಳೋರು ಹೇಳ್ತೀನಿ. ಪಕ್ಷದಲ್ಲಿ ಯಾವ ಮಂತ್ರಿಗಳು, ಶಾಸಕರು, ಪಕ್ಷದ ನಾಯಕರುಗಳು ಏನು ಮಾತನಾಡ್ತಾರೆ, ಅದನ್ನು ಸರಿಯೋ ತಪ್ಪೋ ನಿಯಂತ್ರಣ ಮಾಡಬೇಕು, ಸೂಚನೆ ಕೊಡಬೇಕು, ಎಲ್ಲವನ್ನು ನಮ್ಮ ಪಕ್ಷದ ಹೈಕಮಾಂಡು ಭಾಳ ಗಮನ ಹರಿಸುತ್ತೆ. ಅವ್ರು ತೀರ್ಮಾನ ತೆಗೆದಾರೆ, ಅವ್ರು ಸಮರ್ಥರಿದ್ದಾರೆ. ನಮ್ಮ ಅಧ್ಯಕ್ಷರು ಮೊದಲೇ ಹೇಳಿದ್ದಾರೆ, ನಾವು ತಗೋತೀವಿ ಅಂತ. ಖರ್ಗೆ ಅವರು, ಸಿದ್ದರಾಮಯ್ಯನವರು, ಡಿ ಕೆ ಅವರು ಏನು ಸಣ್ಣ ನಾಯಕರಲ್ಲ, ಅವರು ದೊಡ್ಡ ನಾಯಕರು. ಅದರಿಂದ ಅವ್ರು ನೋಡ್ಕೊತಾರೆ. ನಾನು ಯಾವ ವಿಚಾರನೂ ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲವನ್ನು ಪಕ್ಷ ತೀರ್ಮಾನ. ನಾನು ಹೇಳಿದ್ನಲ್ಲ ಗುರು, ಪಕ್ಷ ತೀರ್ಮಾನ ತಗೊಳುತ್ತೆ, ಪಕ್ಷಕ್ಕೆ ಬಿಟ್ಟದ್ದು ವಿಚಾರ. ಈಗ ನಾನು ರಾಜಣ್ಣನು ನನ್ನ ಕೊಲೀಗ್ಸು, ಇನ್ನೊಬ್ಬರು ನನ್ನ ಕೊಲೀಗ್ಸು. ನಾನು ರಾಜಣ್ಣಗಿಂತ ಮೇಲೂ ಇಲ್ಲ, ರಾಜಣ್ಣಗಿಂತ ಕೆಳಗೂ ಇಲ್ಲ. ನಾನು ಈಗ ಪರಮೇಶ್ವರ್ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ರಾಜಣ್ಣ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ಸತೀಶ್ ಜಾರಕಿಹೊಳಿ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ? ಅದು ನನಗೆ ಸೂಕ್ತ ಅಲ್ಲ. ಅದು CM ಇದ್ದಾರೆ, DCM ಇದ್ದಾರೆ, ಅದ್ರ ಮೇಲ್ಪಟ್ಟವರು AICC ಇದ್ದಾರೆ, ಅವರು ಅದನ್ನು ಬಗೆಹರಿಸ್ತಾರೆ. ದೇಗಳು ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಎಲ್ಲಿಗೆ ಬರ್ತಾರೆ, ಯಾರು ಏನು ಮಾತಾಡ್ತಾರೆ, ಅದು ಯಾವುದಕ್ಕೂ ಮಧ್ಯಪ್ರವೇಶ ಮಾಡೋ ಅದು ನನ್ನ ಕೆಲಸ ಅಲ್ಲ. ನನಗೇನು ಗೊತ್ತಿಲ್ಲಪ್ಪ, ಎಲ್ಲವನ್ನು ಹೈಕಮಾಂಡೇ ಗಮನಿಸುತ್ತೆ. ನಾನೇನು ಮಾತಾಡಲ್ಲ. ನನಗೆ ಪಕ್ಷಕ್ಕೂ ಮುಜುಗರ ತರೋಕ್ಕೆ ನನಗಿಷ್ಟ ಇಲ್ಲ. ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು. ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಅಷ್ಟೇ ನನ್ನ ಕೆಲಸ.